ಮೇಡಮ್ ಈಗ ಇವಾಗ ತಾಳಿ ಚೈನು ಅಥವಾ ನಾರ್ಮಲಿ ಏನಾದರೂ ಒಂದು ಚೈನ್ ಹಾಕ್ಕೊಂಡಿರ್ತೀವಿ, ಆ ಟೈಮಲ್ಲಿ ರ್ಯಾಷಸ್ ಆಗೋವಂಥದ್ದು, ಪಿಂಪಲ್ಸ್ ಅಲ್ಲಿ ಒಂಥರ ರ್ಯಾಷಸ್ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಆಗೋವಂಥದ್ದು ಏನಕ್ಕಾಗುತ್ತೆ? ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇದೆ ಅಥವಾ ಹೇಗೆ ಹೋಮ್ ರೆಮಿಡೀಸ್ ಏನಿರುತ್ತೆ? ಇದಕ್ಕೆ ನರೊಳ್ಳಿ ಅಥವಾ ವಾಟ್ಸ್ ಅಂತ ಹೇಳ್ತಾರೆ, ಅಥವಾ ಬ್ಲ್ಯಾಕ್ ಆಗಿರುತ್ತೆ. ಸೊ ಬ್ಲ್ಯಾಕ್ ಆಗಿರೋದನ್ನ ನಾವು ಕರೆಕ್ಷನ್ ವಿತ್ ದ ಹೆಲ್ಪ್ ಆಫ್ ಪೀಲ್ಸ್ ಅಂತ ಮಾಡ್ತೀವಿ. ಮಂತ್ಲಿ ಒನ್ಸ್ ಪೀಲ್ಸ್ ಅಂತ ಮಾಡಿದಾಗ 2 ಟೈಪ್ಸ್ ಆಫ್ ಪೀಲ್ಸ್ ಇರುತ್ತೆ, ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್. ವಿಸಿಬಲ್ ಪೀಲ್ ಅಂದಾಗ ಹಚ್ಚಿದ್ರೆ ಅದು ಸ್ಕಿನ್ ಬಿಚ್ಚಿ ಬರೋದು ಕಾಣಿಸುತ್ತೆ, ಮೇಲೆ ಅಪ್ಪರ್ ಲೇಯರ್ ಮಾತ್ರ. ಇನ್ವಿಸಿಬಲ್ ಪೀಲ್ ಅಂದರೆ ಅದು ಕಾಣಿಸೋದೇ ಇಲ್ಲ, ಜಸ್ಟ್ ಮೆಲನಿನ್ ಕಂಟೆಂಟನ್ನು ಲೈಟ್ ಮಾಡುತ್ತೆ. ಸೊ ಆ ಪರ್ಟಿಕ್ಯುಲರ್ ಏರಿಯಾನ ಲೈಟ್ನಿಂಗ್ ಪಾಸಿಬಲ್ ಇರುತ್ತೆ. ಕಮಿಂಗ್ ಟು ವಾಟ್ಸ್ ಅಥವಾ ನರೋಲಿ, ಅದಕ್ಕೆ ಕ್ವಾಟ್ರೈಸೇಷನ್ ಅಂತ ಹೇಳ್ತೀವಿ. ಬರ್ನ್ ಮಾಡ್ತಾರೆ, ಒಂದು ಸ್ಮಾಲ್ ನೀಡಲ್ ಥರ ಇರುತ್ತೆ, ಆ ಮಷೀನಿಂದ ಅದರಿಂದ ಕಟ್ ಮಾಡಿ ಅದನ್ನು ತೆಗೆದುಬಿಡಬಹುದು. ಬಟ್ ಜನರಲಿ ನಾನು ಹೇಳೋದು ಫಾರ್ ಅಬೌಟ್ 1 or 2 years ಮಾತ್ರ ಅದು ಹಾಗಿರುತ್ತೆ. ದೆನ್ ಅಗೇನ್ ಇಟ್ ಗ್ರೋಸ್ ಬ್ಯಾಕ್. ಸೊ ಜಸ್ಟ್ ಟೆಂಪ್ರರಿ ಏನಾದರೂ ಮದುವೆ ಇದೆ ಅಥವಾ ಒಕೇಶನ್ ಇದೆ, ಆ ಟೈಮಲ್ಲಿ ನಾವು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಒಂದು 2 years ಅಂತ ಅಂದರೆ ಕ್ವಾಟ್ರೈಸೇಷನಿಂದ ಅದನ್ನು ಕಟ್ ಮಾಡಿ ತೆಗಿಬಹುದು. ಆಮೇಲೆ ಇನ್ನೊಂದು ಮ್ಯಾಮ್, ಚಿಕ್ಕ ಚಿಕ್ಕದಾಗಿ ಒಂದು ಬ್ಲ್ಯಾಕ್ ಮತ್ತು ಇದು ಗುಳ್ಳೆಗಳ ಥರ ಆಗಿರುತ್ತೆ, ಬಟ್ ಸ್ಕಿನ್ ಅಂದರೆ ಅನ್ಹೆಲ್ದಿ ಸ್ಕಿನ್ ಅಂತಲೂ ಸಹ ಹೇಳ್ತಾರೆ. ಅದು ಯಾಕಾಗತ್ತೆ? ಅನ್ಹೆಲ್ದಿ ಸ್ಕಿನ್, ಡೆಡ್ ಸ್ಕಿನ್ ನೀವು ಹೇಳ್ತೀವಿ. ಡೆಡ್ ಸ್ಕಿನ್ ಪ್ರತಿಯೊಬ್ಬರಿಗೂ ಸ್ಕಿನ್ನು ಡ್ರೈ ಆಗ್ತಾ ಇದ್ದು ಫೇಸ್ ಹತ್ರ, ಸೈಡಲ್ಲಿ ಮತ್ತು ಅಂಡರ್ ಆರ್ಮ್ಸ್ ಹತ್ರ ಜಾಸ್ತಿ ಅದು ಬರ್ತಿರತ್ತೆ. ದಟ್ ಇಸ್ ವಾಟ್, ಅದಕ್ಕೆ ಪೀಲ್ಸ್ ಅಂತ ಹೇಳಿದ್ರು. ಪೀಲ್ಸ್ ಅಂತ ರಿಪೀಟೆಡ್ ಆಗಿ ಮಾಡಿದ್ರೆ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ 4 to 5 times ಡಿಪೆಂಡಿಂಗ್ ಆನ್ ಅವರ್ ಸ್ಕಿನ್ ಎಷ್ಟು ಥಿಕ್ ಇದೆ ಅಲ್ಲಿ ಅಂತ ನೋಡ್ಕೊಂಡು ಮಾಡಿದ್ರೆ ಆ ಪರ್ಟಿಕ್ಯುಲರ್ ಏರಿಯಾ ಚರ್ಮ 1 ಲೇಯರ್ ಹೋಗಿ ಫ್ರೆಶ್ ಹೊಸ ಲೇಯರ್ ಬರುತ್ತೆ. ಸೊ ಆ ರೀತಿ ರಿಪೀಟೆಡ್ ಆಗಿ ಮಾಡಿದಾಗ ವಿ ಗೆಟ್ ಅ ಕಂಪ್ಲೀಟ್ಲಿ ಹೊಸ ಸ್ಕಿನ್. ಹಾಂ, ಅಂದರೆ 1-2 ಇದ್ದರೆ ಓಕೆ ವಿ ಕ್ಯಾನ್ ಡೂ, ಬಟ್ ತುಂಬ ಕೆಲವೊಬ್ರು ಕುತ್ತಿಗೆ ಪೂರ್ತಿ ಇರುತ್ತೆ, ಇಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಅವ್ರಿಗೆಲ್ಲ ಹೇಗಿರುತ್ತೆ? ಕ್ವಾಟ್ರೈಸೇಷನ್ ನೀವು ವಾಟ್ ಹೇಳ್ತಾ ಇದ್ದೀರಾ ಅಂದರೆ ಅದಕ್ಕೆ ಚಿಕ್ಕ ಚಿಕ್ಕದು, ಅದಕ್ಕೆ ಕ್ವಾಟ್ರಿ ಅಂತ ಅಂದರೆ ಬರ್ನ್ ಮಾಡೋದು. ಸೊ ಆ ಪರ್ಟಿಕ್ಯುಲರ್ ಏರಿಯಾ ಮಾತ್ರ ಜಸ್ಟ್ ಡಾಟ್ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಕ್ವಾಟ್ರೈಸೇಷನ್ ಮಾಡಿ ಕಟ್ ಮಾಡಿಬಿಡ್ತಾರೆ. ಆ ಪರ್ಟಿಕ್ಯುಲರ್ ವಾಟರ್ನ ತೆಗೆದುಬಿಡ್ತಾರೆ. 2 to 3 days ಅದು ಡಾರ್ಕ್ ಆಗಿರುತ್ತೆ, ಆಮೇಲೆ ಲೈಟನ್ ಆಗಿ ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ. ಇಟ್ ಇಸ್ ಪಾಸಿಬಲ್. ಈಗ ಇದು ಸ್ಕಿನ್ ರುಟೀನ್ ಆದರೆ ಕೂದಲು ರುಟೀನ್ ಹೇಗೆ ಫಾಲೋ ಮಾಡಬೇಕು? ಜನರಲಿ ಇವಾಗ ಮನೇಲಿ ಕೂತ್ಕೊಂಡು ನಾನು ರುಟೀನ್ ಫಾಲೋ ಮಾಡ್ತೀನಿ, ಟ್ರೀಟ್ಮೆಂಟ್ಸ್ ಏನೂ ಬೇಡ, ಜನರಲಿ ನನ್ನ ಸ್ಕಿನ್ನ ಅಥವಾ ನನ್ನ ಹೇರ್ನ ಹೇಗೆ ನಾನು ಪ್ರೊಟೆಕ್ಟ್ ಮಾಡಬೇಕು ಅಂತಾರೆ? ಹೇರಲ್ಲಿ 2 types ಆಫ್ ಥಿಂಗ್, ಡ್ರೈ ಹೇರ್ ಅಥವಾ ಆಯ್ಲಿ ಹೇರ್. ಆಯ್ಲಿ ಹೇರ್ ಅಂದರೆ ಇವತ್ತು ವಾಶ್ ಮಾಡಿರ್ತಾರೆ, ನಾಳೆ ನಾಡ್ದ್ರಲ್ಲಿ ಮತ್ತೆ ಎಣ್ಣೆ ಥರ ಅನಿಸುತ್ತೆ, ವೆರಸ್ ದೇ ಹ್ಯಾವ್ ನಾಟ್ ಅಪ್ಲೈಡ್ ಆಯಿಲ್. ಇಂಥವರು ತಲೆ ಸ್ನಾನಕ್ಕಿಂತ ಮುಂಚೆ ಜಸ್ಟ್ 1 hour ಎಣ್ಣೆ ಹಚ್ಕೊಂಡು, ಬೆಚ್ಚಗಿರೋ ಎಣ್ಣೆನ ಸ್ಕ್ಯಾಲ್ಪಿಗೂ ಹಚ್ಚಿ, ಲೆಂಗ್ತ್ ಆಫ್ ದ ಹೇರಿಗೂ ಹಚ್ಚಿ 1 hour ಬಿಟ್ಟು ಅದನ್ನು ಹೇರ್ ವಾಶ್ ಮಾಡ್ಕೋಬೇಕು. ಆ್ಯಂಡ್ ಇಂಥವರು ವೀಕ್ಲಿ 3 times ವಾಶ್ ಮಾಡಬೇಕು, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ ಆಲ್ಟರ್ನೇಟಿವ್ ಡೇಸ್. ಬಟ್ ಯಾರಿಗಾದರೂ ನನಗೆ ಆಯ್ಲಿ ಸ್ಕ್ಯಾಲ್ಪ್ ಇಲ್ಲ, ನನಗೆ ಆಯ್ಲಿ ಅನ್ಸಲ್ಲ, ಡ್ರೈ ಇದೆ ಅಂತಂದರೆ ವೀಕ್ಲಿ 2 times is enough. and just overnight ಇಡಬೇಕು. ರಾತ್ರಿ ಎಣ್ಣೆ ಹಚ್ಚಬೇಕು, ಬೆಳಗ್ಗೆ ಅದನ್ನು ವಾಶ್ ಮಾಡಬೇಕು, ವೀಕ್ಲಿ 2 times. ಈಗ ಶ್ಯಾಂಪು ಎಷ್ಟು ಸರ್ತಿ ಮಾಡಬೇಕು ಅಂದಾಗ, ಶ್ಯಾಂಪೂ ಇಸ್ ಅ ಸಿಂಪಲ್ ಕ್ಲೆನ್ಸಿಂಗ್ ಮೆಥಡ್. ಧೂಳಿದೆ ಅಥವಾ ಹೊರಗೆ ಎಕ್ಸ್ಪೋಜರ್ ಆಗಿ ಬಂದಿರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೆ ಮಾತ್ರ. ಸೊ ತುಂಬ ಜನ ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಥವಾ ಓನ್ಲಿ ಥಿಂಗ್, ಕೆಮಿಕಲ್ ಹಚ್ಚಿದ್ರೆ ಬೇರೆ ಶ್ಯಾಂಪು, ಕೆಮಿಕಲ್ ಹಚ್ಚಿಲ್ಲ ಅಂದರೆ ಬೇರೆ ಶ್ಯಾಂಪು. ಕೆಮಿಕಲ್ ಯಾವುದೂ ಇಲ್ಲ, ಕಲರ್ ಇಲ್ಲ, ಸ್ಮೂತ್ನಿಂಗ್ ಇಲ್ಲ, ಎಂತನೂ ಇಲ್ಲ ಅಂದರೆ ಎನಿ ಶ್ಯಾಂಪು ವಿಲ್ ಡೂ. ಬಟ್ ಸಲ್ಫೇಟ್ ಫ್ರೀ ಶ್ಯಾಂಪು ಅಂತ ಹೇಳ್ತೀವಿ, ವಿಚ್ ಇಸ್ ಕೆಮಿಕಲಿ ಟ್ರೀಟೆಡ್ ಹೇರ್ ಸ್ಮೂತ್ನಿಂಗ್ ಮಾಡಿದ್ದಾರೆ, ಕಲರಿಂಗ್ ಮಾಡಿದ್ದಾರೆ, ಸ್ಟ್ರೈಟ್ನಿಂಗ್ ಮಾಡಿದ್ದಾರೆ ಅಂದರೆ ಸಲ್ಫೇಟ್ ಫ್ರೀ ಶ್ಯಾಂಪೂಸ್ ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ಇನ್ನೊಂದು ಕಂಡೀಷ್ನರ್ದು ಕೆಲಸ ಏನಂದರೆ ರಫ್ನೆಸ್ಸನ್ನು, ಡ್ರೈನೆಸ್ಸನ್ನು ನರಿಶ್ ಮಾಡೋದು. ಸೊ ಅದನ್ನು ಸ್ಕ್ಯಾಲ್ಪಿಗೆ ಹಚ್ ಮಾಡಬಾರ್ದು. ಆಫ್ಟರ್ ದ ಶ್ಯಾಂಪು ಜಸ್ಟ್ 1 ಲೇಯರ್ನ ಟಾವೆಲ್ ಡ್ರೈ ಮಾಡಬೇಕು ಇನ್ ದ ಬಾತ್ರೂಮ್ ಓನ್ಲಿ. ಜಸ್ಟ್ ಟಾವೆಲ್ ಡ್ರೈ ಮಾಡಿಬಿಟ್ಟು ಲೆಂಗ್ತ್ ಆಫ್ ದ ಹೇರಿಗೆ, ಈ ಪರ್ಟಿಕ್ಯುಲರ್ ಮೂವ್ಮೆಂಟಲ್ಲಿ ಲೆಂಗ್ತ್ ಆಫ್ ದ ಹೇರಿಗೆ ಕಂಡೀಷ್ನರ್ ಹಚ್ಬಿಟ್ಟು ವಿ ಹ್ಯಾವ್ ಟು ಲೀವ್ ಇಟ್ ಫಾರ್ ಅಬೌಟ್ 2 minutes to 3 minutes. ಸ್ಕ್ಯಾಲ್ಪಿಗೆ ಹಚ್ಚಬಾರ್ದು, ಓನ್ಲಿ ಟು ದ ಲೆಂಗ್ತ್ ಆಫ್ ದ ಹೇರ್ ಆ್ಯಂಡ್ ಲೋವರ್ ಪೋರ್ಷನ್ ಆಫ್ ದ ಹೇರಿಗೆ ಕಂಡೀಷ್ನರ್ ಹಚ್ಚಿ 2 minutes ಬಿಟ್ಟು ಜಸ್ಟ್ ನೀರು ಹಾಕಿ ಕ್ಲೀನ್ ಮಾಡಿ ವಾಶ್ ಮಾಡಿಬಿಡಬೇಕು. ಈ ಪ್ರೊಸೀಜರ್ನ ಅಟ್ಲೀಸ್ಟ್ ಕಂಡೀಷ್ನರ್ ವೀಕ್ಲಿ ಒನ್ಸ್, ಶ್ಯಾಂಪೂ ವೀಕ್ಲಿ ಟ್ವೈಸ್ ಇಸ್ ಎನಫ್. ಈಗ ಹೇರ್ ರುಟೀನ್ ಅಂತ ಬಂದಾಗ ಯಾವ ರೀತಿ ಆಯಿಲ್ ಯೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ? ಸೊ ಯಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ, ಜಸ್ಟ್ ಐ ವಾಂಟ್ ಟು ಮೇಂಟೈನ್ ಮೈ ಹೇರ್ ಅಂದರೆ ಕೊಕೊನಟ್ ಆಯಿಲ್ ಇಸ್ ದ ಬೆಸ್ಟ್. ಬಟ್ ನನಗೆ ಡ್ರೈನೆಸ್ ತುಂಬ ಇದೆ ಅಥವಾ ಫ್ರಿಝಿನೆಸ್ ತುಂಬ ಇದೆ ಅಂತ ಅಂದರೆ ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ವಿ ಕ್ಯಾನ್ ಅಪ್ಲೈ ಟು ದ ಲೆಂಗ್ತ್ ಆಫ್ ದ ಹೇರ್ ಆ್ಯಂಡ್ ದೆನ್ ವಾಶ್ ಇಟ್. ದಟ್ ಇಸ್ ಆಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಇದಿಷ್ಟು ಮಾಹಿತಿ ಆಗಿತ್ತು, ಚರ್ಮ ಮತ್ತು ಕೂದಲಿನ ಬಗ್ಗೆ ಮಾಹಿತಿ ಆಗಿತ್ತು. ಮತ್ತಷ್ಟು ನಿಮ್ಮ ಸ್ಕಿನ್ ರುಟೀನ್ ಏನಾದರೂ ಸಮಸ್ಯೆ ಇದ್ದರೆ, ಕೂದಲಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಸಂಬಂಧಪಟ್ಟಂತಹ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಥವಾ ಇಲ್ಲೇ ನಂಬರ್ ಇರುತ್ತೆ ಅವ್ರಿಗೆ ಕರೆ ಮಾಡಿ
ಏನಿದೆ ನಿಮ್ಮ ಸ್ಕಿನ್ ರುಟೀನ್, ಯಾವ ರೀತಿ ಇದೆ, ಯಾವ ರೀತಿ ನೀವು ನಿಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಮಾಹಿತಿಯನ್ನು ತಿಳ್ಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್, ಇದು ಜನರಿಗಾಗಿ.